ಎಲ್ಲರಿಗೂ ನಮಸ್ತೆ. ಭಾವನಾ ಆರ್ಗೌಡ ಮಾತಾಡ್ತಾ ಇದ್ದೀನಿ. ಇಂದಿಗೆ 128 ವರ್ಷಗಳ ಹಿಂದೆ ನಮ್ಮ ಹೊಸ ಪ್ರಪಂಚದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬಾಳುವಷ್ಟು ಜೀವಾಳ ನಮ್ಮ ಪುರಾತನ ಹಿಂದೂ ಸಂಸ್ಕೃತಿಗಿದೆಯಾ? ತರಂಗವಾಗಿ ಬರ್ತಾ ಇರುವಂತಹ ಪಾಶ್ಚಾತ್ಯ ಅಲೆಗಳಿಗೆ ಮುಳುಗದೆ ಕದಲದೆ ಉಳಿಯಲು ಬೇಕಾದ ಸತ್ವೋನ್ನತಿಯು ವೇದಾಂತಗಳಲ್ಲಿದೆಯಾ ಅಂತ 128 ವರ್ಷಗಳ ಹಿಂದೆ ಜಗತ್ತೇ ಪ್ರಶ್ನೆಯನ್ನ ಕೇಳ್ತಾ ಇತ್ತು. ಆಗ ಈ ಪ್ರಶ್ನೆಯನ್ನ ಧೈರ್ಯದಿಂದ ದಿಟ್ಟಿಸಿ ನೋಡಿ, ಹೌದು ಇದಕ್ಕೆ ಉತ್ತರವಿದೆ ಅಂತ ಪ್ರಪಂಚವೆಲ್ಲವೂ ಕೇಳುವಂತೆ ಸ್ವಾಮಿ ವಿವೇಕಾನಂದರು ಉತ್ತರ ಕೊಡದೆ ಹೋಗಿದ್ರೆ ಭಾರತ ಈಗಿನಷ್ಟು ನೂತನ ಚೈತನ್ಯದಿಂದಿರೋಕ್ಕಾಗ್ತಾ ಇರಲಿಲ್ಲ. ಇವತ್ತಿಗೆ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣಕ್ಕೆ 128 ವರ್ಷಗಳಾಗುತ್ತೆ. ಚಿಕಾಗೋ ಭಾಷಣ ಇಡೀ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೆ ಬಹಳ ಮಹತ್ವವಾದ ದಿನ ಇದು. ಯಾಕಂದ್ರೆ ಅವಾಗ ಭಾರತ ದಾಸ್ಯದಲ್ಲಿತ್ತು, ನಮ್ಮನ್ನ ಬ್ರಿಟಿಷರು ಆಳ್ತಾ ಇದ್ರು, ಅನೇಕ ಆಕ್ರಮಣಗಳಾಗಿತ್ತು. ಈ ಎಲ್ಲ ಆಕ್ರಮಣಗಳ ಮಧ್ಯ ಎಲ್ಲ ಪ್ರಶ್ನೆಗಳನ್ನ ಧೈರ್ಯದಿಂದ ದಿಟ್ಟಿಸಿ ನೋಡಿ ಸ್ವಾಮಿ ವಿವೇಕಾನಂದರು ಜಗತ್ತಿನ ವೇದಿಕೆಯ ಮೇಲೆ ನಿಂತು ತಾಯಿ ಭಾರತೀಯ ಸಂದೇಶವನ್ನ ಸಾರ್ತಾರಲ್ಲ, ಬಹಳ ಅದ್ಭುತವಾದ ದಿನ ಇವತ್ತು. ಮಹಾಚಿಂತಕರೊಬ್ರು ಹೇಳ್ತಾರೆ, ಸರ್ವಸ್ವವನ್ನ ತ್ಯಾಗ ಮಾಡಿದ ಈ ಯುವ ಸನ್ಯಾಸಿಗೆ ಒಂದು ವ್ಯಾಮೋಹವಿತ್ತು, ಅದು ತನ್ನ ರಾಷ್ಟ್ರದ ಮೇಲೆ. ಆತನಿಗೆ ಒಂದು ವ್ಯತೆ ಇತ್ತು, ಅದು ತನ್ನ ರಾಷ್ಟ್ರದ ಅವನತಿಯನ್ನ ಕಂಡು ಅಂತ. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕ ಸನ್ಯಾಸಿಯಾಗಿ ಇಡೀ ಭಾರತದ ಉದ್ದಗಲಕ್ಕೂ ಸಂಚರಿಸ್ತಾ ಇರ್ತಾರೆ. ನಾನು ಈ ಕೆಲವು ಘಟನೆಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ಗೊತ್ತು ಚಿಕಾಗೋ ಭಾಷಣ ನಮಗೆಲ್ಲರಿಗೂ ಗೊತ್ತಿದೆ, ಅಲ್ಲಿ ಅವರಿಗೆ ಸಿಕ್ಕಂತಹ ಜಯ ಗೊತ್ತಿದೆ, ಆಮೇಲಾದ ಇತಿಹಾಸಗಳು ಎಲ್ಲದೂ ಗೊತ್ತಿದೆ. ಆದ್ರೆ ಅದಕ್ಕೂ ಮುಂಚೆ ಸ್ವಾಮಿ ವಿವೇಕಾನಂದರು ಪಟ್ಟಂತಹ ಕಷ್ಟವನ್ನ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನ ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ತಾ ಇರೋದು. ಅವರು ಪರಿವ್ರಾಜಕ ಸನ್ಯಾಸಿಯಾಗಿ ಸಂಚರಿಸ್ತಾ ಇದ್ದಾಗ ಕನ್ಯಾಕುಮಾರಿಗೆ ಹೋಗ್ತಾರೆ. ಕನ್ಯಾಕುಮಾರಿಗೆ ಹೋಗಿ ಜಗನ್ಮಾತೆಯ ದರ್ಶನ ಆದ್ಮೇಲೆ ಜಗನ್ಮಾತೆ ಹತ್ರ ಒಂದು ಬೇಡಿಕೆಯನ್ನ ಇಡ್ತಾರೆ. ಅದು ಇಷ್ಟೇ, ಅಮ್ಮ ಜಗನ್ಮಾತೆ, ನನಗೆ ಸ್ವರ್ಗ ಬೇಡ, ಮುಕ್ತಿ ಬೇಡ, ನನ್ನ ಭಾರತದ ಕೋಟಿ ಕೋಟಿ ದೀನ ದಲಿತ ದಾರಿದ್ರ್ಯರನ್ನ ಮೇಲೆತ್ತುವ ಮಾರ್ಗ ತೋರು ಅಂತ. ಅದಾದ ನಂತರ ದೇಗುಲದಿಂದ ಆಚೆ ಬರ್ತಾರೆ. ಕನ್ಯಾಕುಮಾರಿ ವಿವೇಕಾನಂದ ರಾಕ್ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ವಿವೇಕಾನಂದರು 3 ದಿನಗಳ ಕಾಲ ಧ್ಯಾನವನ್ನ ಮಾಡ್ತಾರೆ. ಆ ಸನ್ನಿವೇಶವನ್ನ G.A. ಶಿವರುದ್ರಪ್ಪ ಅವರು ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಮೊರೆಯುವ ಕಡಲಿಗೆ ಹಾರಿದು ಮುಖಿದ, ತೆರೆಗಳ ಸೀಳಿದ, ಈಜಿದ, ನುಗ್ಗಿದ, ಗಟ್ಟಿ ಬಂಡೆಯಲ್ಲಿ ಬೇರೂರಿದ, ಬಾನೆತ್ತರ ಬೆಳೆದ ಬೆಳಕಿನ ಗೋಪುರವಾದ ಆ ಧ್ರುವ ಮಂಡಲದಿಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಅಂತ. ನೋಡಿ, ವಿವೇಕಾನಂದರು ಅಲ್ಲಿ ಈಚ್ಕೊಂಡು ಹೋಗ್ತಾರೆ ಆ ಬಂಡೆ ಹತ್ರ. ಯಾಕೆ ಅಂದ್ರೆ ಬಡ ಸನ್ಯಾಸಿ, ದುಡ್ಡಿರಲ್ಲ ವಿವೇಕಾನಂದ್ರ ಹತ್ರ. ಅಂದ್ರೆ ಅಂಬಿಗನಿಗೆ ಕೊಡೋಷ್ಟು ಕೂಡ ದುಡ್ಡಿರಲ್ಲ, ಅವ್ರು ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೇಳ್ತಾರೆ. ಹಾಗಾಗಿ ಜನ ನೋಡ್ತಾ ಇದ್ದಂಗೆ ಅಲ್ಲಿ ಹಾರ್ತಾರೆ. ಹಾರಿ ಆ ನದಿಯೊಳಗೆ ಹಾರಿ ಈಚ್ಕೊಂಡು ಬಂಡೆ ಹತ್ರ ಹೋಗ್ತಾರೆ. 3 ದಿನಗಳ ಕಾಲ ಧ್ಯಾನ ಮಾಡ್ತಾರೆ. ಏನ್ ಮಾಡ್ಲಿ ನನ್ನ ದೇಶದ ಜನರಿಗೋಸ್ಕರ, ಹೇಗೆ ಅವ್ರನ್ನ ಮೇಲೆತ್ತೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಧ್ಯಾನ ಆಗತ್ತೆ. ಅನಂತರ ಅವ್ರು ಅಲ್ಲಿಂದ ಬಂದ್ಮೇಲೆ ಅವರ ಶಿಷ್ಯಂದ್ರೆಲ್ಲ ಹೇಳ್ತಾರೆ, ಅನೇಕ ದೊಡ್ಡ ದೊಡ್ಡ ರಾಜ ಮಹಾರಾಜರು ಎಲ್ಲರ ಒಂದು ಅವರಿಗೆ ಒಪಿನಿಯನ್ ಒಂದೇ ಆಗಿರುತ್ತೆ. ವಿಶ್ವಧರ್ಮ ಸಮ್ಮೇಳನ ನಡೀತಾ ಇದೆ, ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ ಚಿಕಾಗೋದಲ್ಲಿ, ಅದಕ್ಕೆ ಭಾರತವನ್ನ ನೀವು ಪ್ರತಿನಿಧಿಸಿ ಸ್ವಾಮೀಜಿ ಅಂತ ತುಂಬಾ ಜನ ಕೇಳ್ತಾರೆ. ಆದ್ರೆ ಏನಾಗತ್ತೆ ಅಂದ್ರೆ, ಭಾರತದಿಂದ ಒಂದು ಸಂಸ್ಥೆಯಿಂದ ಒಂದು ಪರಿಚಯ ಪತ್ರವನ್ನ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ. ಯಾವ ಸಂಸ್ಥೆಯವರು ಕೂಡ ವಿವೇಕಾನಂದರಿಗೆ ಲೆಟರ್ ಕೊಡೋಕೆ ಒಪ್ಕೊಳಲ್ಲ. ಅದು ಬಹಳ ಕಷ್ಟ ಆಗುತ್ತೆ. ಅನಂತರ ಎಲ್ಲ ಶಿಷ್ಯಂದ್ರು ಕೂಡ ಹಣವನ್ನ ಸಂಗ್ರಹ ಮಾಡಿ ಅವರನ್ನ ಚಿಕಾಗೋಗೆ ಕಳಿಸ್ತಾರೆ. ಚಿಕಾಗೋಗೆ ಕಳಿಸಾದ್ಮೇಲೆ ಅಲ್ಲಿ ಕೆಲವೊಂದಿಷ್ಟು ಸಂಕಟಗಳನ್ನ ಸ್ವಾಮಿ ವಿವೇಕಾನಂದರು ಸಂಕಷ್ಟಗಳನ್ನ ಅನುಭವಿಸ್ತಾರೆ. ಅದನ್ನ ಕೇಳಿದಾಗ ಒಮ್ಮೆ ಕಣ್ಣೀರು ಬರೋದಂತೂ ಸತ್ಯ. ನೋಡಿ, ದೇಶಕ್ಕೋಸ್ಕರ ತಾಯಿ ಭಾರತೀಯ ಸಂದೇಶವನ್ನ ಸಾರೋಕ್ಕೋಸ್ಕರ ಚಿಕಾಗೋಗೆ ಹೋಗ್ತಾರೆ ಸ್ವಾಮಿ ವಿವೇಕಾನಂದರು. ಅಲ್ಲಿ ಸ್ವಾಮಿ ವಿವೇಕಾನಂದ್ರ ಹತ್ರ ಅವರ ಶಿಷ್ಯಂದ್ರೆಲ್ಲ ಏನ ಸಂಗ್ರಹ ಮಾಡಿ ಕೊಟ್ಟಿರ್ತಾರಲ್ಲ, ಅಷ್ಟು ದುಡ್ಡು ಬಿಟ್ರೆ ಮತ್ತೇನೂ ಇರಲ್ಲ. ಅವರಿಗೆ ಅಮೆರಿಕಾದಲ್ಲಿ ಯಾರೂ ಪರಿಚಯ ಇರಲ್ಲ. ಅವರಿಗೆ ಜ್ಞಾನ ಇರುತ್ತಲ್ಲ, ಅವರ ಪಾಂಡಿತ್ಯ ಬಿಟ್ರೆ ಅವ್ರ ಹತ್ರ ಏನೂ ಇರಲ್ಲ. ವಿವೇಕಾನಂದರು ಹೋಗ್ತಾರೆ. ಅಲ್ಲಿ ಹೋಗಾದ್ಮೇಲೆ ಅವ್ರಿಗೆ ಏನೂ ಪರಿಚಯ ಇರಲ್ಲ. ಹೆಂಗಪ್ಪ ದಿನ ಕಳಿಯೋದು ಅಂತ ಯೋಚನೆ ಮಾಡ್ತಾರೆ. ಇನ್ನೊಂದು ಆಘಾತಕಾರಿ ಒಂದು ವಿಷಯ ಅವ್ರಿಗೆ ಕಿವಿಗೆ ಬೀಳುತ್ತೆ. ಏನಂದ್ರೆ, ಸರ್ವಧರ್ಮ ಸಮ್ಮೇಳನ ನಡೆಯೋಕೆ ಇನ್ನೂ 3 ತಿಂಗಳು ಬಾಕಿ ಇದೆ ಅಂತ. ಅಷ್ಟೇ ಅಲ್ಲದೆ ಸರ್ವಧರ್ಮ ಸಮ್ಮೇಳನಕ್ಕೆ ಹೆಸರನ್ನ ನೋಂದಾಯಿಸ್ಕೊಳ್ಬೇಕಲ್ವಾ, ಆ ಗಡುವು ಕೂಡ ಮುಗಿದು ಹೋಗಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿದಾಗ ಸ್ವಾಮೀಜಿಗೆ ಬಹಳ ಬೇಸರವಾಗುತ್ತೆ. ಏನ್ ಮಾಡೋದಪ್ಪ ಈಗ ಅಂತ ಅವರು ಯೋಚನೆ ಮಾಡ್ತಾರೆ. ಚಿಕಾಗೋ ಬಹಳ ದೊಡ್ಡ ಪಟ್ಟಣ, ಅಲ್ಲಿ ಇದ್ರೆ ದಿನದಿನಕ್ಕೂ ಖರ್ಚು ಜಾಸ್ತಿ ಇರುತ್ತೆ, ದುಡ್ಡು ನೀರಿನಂಗೆ ಹರಿದು ಹೋಗ್ತಾ ಇರುತ್ತೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ತಾ ಇದ್ದಂಗೆ ಯಾರೋ ಒಬ್ರು ಹೇಳ್ತಾರೆ, ನೋಡಿ ಈಗ ನಾವು ಶಿವಮೊಗ್ಗದಲ್ಲಿ ಇದೀವಿ,
ಶಿವಮೊಗ್ಗ ಖರ್ಚುಗಳು ಎಷ್ಟಿರುತ್ತೆ, ಅದೇ ನಾವು ಬೆಂಗಳೂರು ಬಾಂಬೆಲೋ ಇದ್ರೆ ಖರ್ಚುಗಳು ಎಷ್ಟಿರುತ್ತೆ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಅವರು ಅಲ್ಲೇ ಹತ್ರ ಇರುವಂತಹ ಬಾಸ್ಟನ್ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾರೆ. ಹೋಗ್ತಾ ಒಂದು ವಿಶೇಷವಾದ ಘಟನೆ ನಡೆಯುತ್ತೆ. ಅವರು ರೈಲಿನಲ್ಲಿ ಹೋದಾಗ ಪದ್ಮಾಸನ ಹಾಕೊಂಡು ಕೂತಿರ್ತಾರೆ ಸ್ವಾಮೀಜಿ. ಇದನ್ನ ರೈಲಿನಲ್ಲಿ ಕೂತಿರೋ ಒಬ್ಬ ಮಹಿಳೆ ಗಮನಿಸ್ತಾರೆ. ಯಾರು ಇವರು, ಒಂಥರ ಕಾವಿ ಬಟ್ಟೆ ಹಾಕಿದ್ದಾರೆ, ಪದ್ಮಾಸನ ಹಾಕಿದ್ದಾರೆ, ಯಾರು ಅಂತ ಹೇಳಿ ಅವರನ್ನ ಮಾತಾಡಿಸಿದಾಗ ಸ್ವಾಮೀಜಿ ನಡೆದ ಎಲ್ಲಾ ಘಟನೆಯನ್ನ ಹೇಳ್ತಾರೆ. ಹೀಗೀಗೆ ಬಂದಿದ್ದೆ ನಾನು ಹಿಂಗೆ ಅಂತೆಲ್ಲ ಹೇಳಿದಾಗ ಆ ಮಹಿಳೆ ಸ್ವಾಮಿ ವಿವೇಕಾನಂದರಿಗೆ ಸಹಾಯ ಮಾಡ್ತಾರೆ. ಅವರ ಮನೆಗೆ ಬಾಸ್ಟನ್ ನಲ್ಲಿ ಆ ಮಹಿಳೆಯ ಮನೆಗೆ ಸ್ವಾಮೀಜಿಯನ್ನ ಕರ್ಕೊಂಡು ಹೋಗಿ ಇರಿಸ್ಕೊಳ್ತಾರೆ. ಅವರು ಅಲ್ಲಿ ಅನೇಕ ಜನ ಬಂದು ಸ್ವಾಮೀಜಿ ಅವರನ್ನ ಮಾತಾಡಿಸ್ತಾರೆ. ನೋಡಿ, ಸ್ವಾಮೀಜಿ ಅವರಿಗೆ ಅಂತಹ ಪಾಂಡಿತ್ಯ ಇತ್ತು. ಅವರ ಮಾತನ್ನ ಕೇಳಿದ ಪ್ರತಿಯೊಬ್ಬರು ಕೂಡ ಅವರಿಗೆ ಕೈ ಮುಗಿದು ಹೋಗ್ತಾ ಇದ್ರು ಅವರ ಜ್ಞಾನಕ್ಕೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಒಂದು ದಿನ ಎಚ್.ಜೆ. ರೈಟ್ ಅನ್ನೋರು ಸ್ವಾಮೀಜಿಯ ದರ್ಶನಕ್ಕೋಸ್ಕರ ಬರ್ತಾರೆ. ಬೋಸ್ಟನ್ಗೆ ಬಂದಾಗ ನೋಡಿ ಎಷ್ಟು ವಿಧಿ ಅನ್ನೋದು ಎಷ್ಟು ಒಳ್ಳೆಯದಾಗಿರುತ್ತೆ ಸ್ವಾಮೀಜಿಯವರ ಪಾಲಿಗೆ, ಭಾರತದ ಪಾಲಿಗೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅವರು ಸ್ವಾಮಿ ವಿವೇಕಾನಂದರ ಪಾಂಡಿತ್ಯವನ್ನ ಗಮನಿಸಿ ಅವರೇ ಹೇಳ್ತಾರೆ, ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ ಅಲ್ವಾ, ನೀವ್ ಯಾಕೆ ಭಾರತವನ್ನ ಪ್ರತಿನಿಧಿಸಬಾರ್ದು ಅಂತ ಕೇಳ್ತಾರೆ. ವಿವೇಕಾನಂದ್ರೆ ಅವಾಗ ನಕ್ಕಂತ ಹೇಳ್ತಾರಂತೆ, ನಾನು ಅದಕ್ಕೋಸ್ಕರನೇ ಬಂದಿದ್ದು, ಆದ್ರೆ ಇಷ್ಟೆಲ್ಲ ಘಟನೆಗಳು ನಡೀತಪ್ಪ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನವನ್ನ ಆರ್ಗನೈಸ್ ಮಾಡಿದಾರಲ್ಲ ಅವರೆಲ್ಲ ನನ್ನ ಸ್ನೇಹಿತರೆ, ನಾನು ನಿಮಗೆ ಪರಿಚಯ ಪತ್ರವನ್ನ ಬರೆದು ನಾನು ನಿಮ್ಮನ್ನ ಅಲ್ಲಿ ಕಳ್ಸಿಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ. ಅಲ್ಲಿಗೆ ಖುಷಿ ಆಗುತ್ತೆ ಸ್ವಾಮಿ ವಿವೇಕಾನಂದರಿಗೆ. ಇನ್ನೇನು ನಾಳೆ ಸರ್ವಧರ್ಮ ಸಮ್ಮೇಳನ, ಇವತ್ತು ಅವರು ಚಿಕಾಗೋಗೆ ಒಬ್ಬ ಹುಡುಗನನ್ನ ಜೊತೆ ಮಾಡಿ ಒಂದು ಲೆಟರ್ ಅನ್ನ ಕೊಟ್ಟು ಚಿಕಾಗೋಗೆ ಕಳಿಸ್ತಾರೆ, ಬೋಸ್ಟನ್ ಇಂದ ಕಳಿಸ್ತಾರೆ. ಆವಾಗ ಏನಾಗುತ್ತೆ, ಆ ಹುಡುಗಂಗೆ ಯಾವುದೋ ಒಂದು ಕೆಲಸ ಬಂತು ಅಂತ ಹೇಳಿ ಆ ಚಿಕಾಗೋ ರೈಲ್ವೆ ಸ್ಟೇಷನ್ ಅಲ್ಲೇ ಸ್ವಾಮಿ ವಿವೇಕಾನಂದರನ್ನ ಬಿಟ್ಟು ಹೋಗ್ಬಿಡ್ತಾನೆ. ಅವಾಗ ಇನ್ನೊಂದು ಸಂಕಟ ಎದುರಾಗುತ್ತೆ. ಅವ್ರ ಆ ಗಡಿಬಿಡಿಯಲ್ಲಿ ಆ ಅಡ್ರೆಸ್ ಅನ್ನ ಕಳ್ಕೊಬಿಡ್ತಾರೆ. ಕಳ್ಕೊಂಡಾಗ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ, ಹೆಂಗ್ ಹೋಗ್ಬೇಕು ಏನು ಅಂತ ಗೊತ್ತಾಗಲ್ಲ. ಆ ದಿನ ರಾತ್ರಿ ಸ್ವಾಮಿ ವಿವೇಕಾನಂದರು, ಮಾರನೇ ದಿನ ಸರ್ವಧರ್ಮ ಸಮ್ಮೇಳನ, ಆ ದಿನ ರಾತ್ರಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ರೈಲ್ವೆ ಸ್ಟೇಷನ್ ಅನ್ನ ಒಂದು ಅಂಗಡಿಯ ಮುಂದೆ ಆ ರಾತ್ರಿಯನ್ನ ಕಳೀತಾರೆ. ರಾತ್ರಿಯ ಊಟಕ್ಕೋಸ್ಕರ ಕೆಲವೊಂದಿಷ್ಟು ಜನರ ಹತ್ರ ಹೋಗಿ ಅವ್ರು ಕೇಳ್ತಾರೆ, ಆದ್ರೆ ಯಾರು ಕೂಡ ಅವ್ರಿಗೆ ಸಹಾಯ ಮಾಡಲ್ಲ, ಬೈದು ಕಳಿಸ್ತಾರೆ. ಪಾಪ ಜನರಿಗೆ ಏನ್ ಗೊತ್ತಿತ್ತು, ನಾಳೆ ಬೆಳಗ್ಗೆ ಇದ್ರೆ ಇಡೀ ಅಮೆರಿಕಾವೇ ಇವ್ರಿಗೆ ತಲೆಬಾಗುತ್ತೆ, ಇಡೀ ವಿಶ್ವವೇ ಇವ್ರಿಗೆ ತಲೆಬಾಗುತ್ತೆ ಅಂತ ಜನರಿಗೆ ಗೊತ್ತಿರ್ಲಿಲ್ಲ. ಗಂಟಲು ಒಣಗಿದೆ, ಕುಡಿಯಕ್ ನೀರಿಲ್ಲ, ಆದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಆ ಗಂಟಲಿನ ಮೂಲಕವೇ ಇಡೀ ಜಗತ್ತನ್ನ ನಾಳೆ ಸ್ವಾಮಿ ವಿವೇಕಾನಂದರು ಎಚ್ಚರಗೊಳಿಸ್ತಾರೆ ಅಂತ. ಈ ರೀತಿ ಆ ದಿನದ ರಾತ್ರಿಯನ್ನ ಸ್ವಾಮಿ ವಿವೇಕಾನಂದರು ಕಳೀತಾರೆ. ಮಾರನೇ ದಿನ ಸಮ್ಮೇಳನದಲ್ಲಿ ಸರ್ವಧರ್ಮ ಸಮ್ಮೇಳನ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಸ್ವಾಮಿ ವಿವೇಕಾನಂದರ ಒಂದು ವಾಕ್ಯ, ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಅವಾಗ ಸ್ವಾಮಿ ವಿವೇಕಾನಂದರಿಗೆ ಚಪ್ಪಾಳೆ ಸಿಕ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾಕೆ ಸ್ವಾಮಿ ವಿವೇಕಾನಂದರಿಗೆ ಚಪ್ಪಾಳೆ ಸಿಕ್ತು ಅಂದ್ರೆ ಸ್ವಾಮಿ ವಿವೇಕಾನಂದರ ಪಾವಿತ್ರಕ್ಕೆ ಸಿಕ್ಕಂತಹ ಚಪ್ಪಾಳೆ ಅದು. ಇಲ್ಲಿ ನಾವು ಒಂದು ವಿಷಯವನ್ನ ಗಮನಿಸಬೇಕು. ಎಲ್ಲರಿಗೂ ಚಿಕಾಗೋ ಸ್ಪೀಚ್ ನೆನಪಿದೆ, ಅಂದ್ರೆ ಅಲ್ಲಿ ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ನಾವೆಲ್ಲರೂ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಡೀ ಜಗತ್ತು ಒಮ್ಮೆ ಭಾರತವನ್ನ ತಿರುಗಿ ನೋಡ್ತು, ಇಡೀ ಜಗತ್ತು ಒಬ್ಬ ಸನ್ಯಾಸಿಯ ಮಾತಿಗೆ ತಲೆ ದೂಕ್ತು, ಹೌದು ಅಂತ ಒಪ್ಕೊಳ್ತು ಅಂದ್ರೆ ಹಾಗಾದ್ರೆ ವಿವೇಕಾನಂದರು ಚಿಕಾಗೋದಲ್ಲಿ ಮಾತಾಡಿದ್ದಾದ್ರು ಏನು, ಅದು ಯಾವ ರೀತಿಯ ತಾಯಿ ಭಾರತೀಯ ಸಂದೇಶವಾಗಿತ್ತು. ಒಬ್ರು ಹೇಳ್ತಾರೆ ವಿವೇಕಾನಂದರನ್ನ ಅಲ್ಲಿ ನೋಡಿ ಒಬ್ಬ ಯೋಧ ಸನ್ಯಾಸಿ ಅಂತ ಹೇಳ್ತಾರೆ. ಅಲ್ಲಿ ಲಂಡನ್ನಿನ ಸುಪ್ರಸಿದ್ಧ ಪತ್ರಿಕೆಗಳು ಬರೆಯುತ್ತೆ ಹಿಂದೂ ಯೋಗಿ ಒಬ್ಬ ಬಂದಿದ್ದಾನೆ ಅಂತ. ಅಷ್ಟೇ ಅಲ್ಲದೆ ಅವ್ರಿಗೆ ರಾಜ ವಿವೇಕಾನಂದ ಅಂತ ಸಂಬೋಧಿಸ್ತಾರೆ, ಇನ್ನು ಹಲವಾರು ವಿವೇಕಾನಂದ ಅಂತ. ವಿವೇಕಾನಂದರ ಮಾತಿನಿಂದ ಸ್ಫೂರ್ತಿಗೊಂಡು ಅವರ ಐರ್ಲೆಂಡ್ ಪ್ರವಾಸದಿಂದ ಅವರ ಮಾತಿನಿಂದ ಸ್ಫೂರ್ತಿಗೊಂಡು ಅನೇಕ ಜನ ಭಾರತಕ್ಕೆ ಬರ್ತಾರೆ, ತಾಯಿ ಭಾರತೀಯ ಸೇವೆಯನ್ನ ಮಾಡ್ತಾರೆ. ಮಾರ್ಗರೆಟ್ ಎಲಿಜಬೆತ್ ನೋಬೆಲ್ ಸಿಸ್ಟರ್ ನಿವೇದಿತಾ ಅವರು ಕೂಡ ಸ್ವಾಮಿ ವಿವೇಕಾನಂದರ ಹೇಳ್ತಾರೆ, ನನ್ನ ಐರ್ಲೆಂಡ್ ಪ್ರವಾಸದಿಂದ ದೊರೆತಂತಹ ಅತ್ಯಂತ ಶ್ರೇಷ್ಠತಮ ಪುಷ್ಪ ನಿವೇದಿತಾ ಅಂತ. ಹೀಗೆ ಹಲವಾರು ಕೊಡುಗೆಗಳು ಸಿಗುತ್ತೆ ಭಾರತಕ್ಕಾಗಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದಿಂದ. ಹಾಗಾದ್ರೆ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದಲ್ಲಿ ಏನ್ ಮಾತಾಡಿದ್ರು ಅನ್ನೋದನ್ನ ತಿಳ್ಕೊಬೇಕಲ್ವಾ. ಅದಕ್ಕಾಗಿ ಸ್ವಾಮಿ ವಿವೇಕಾನಂದರ ಸರ್ವಧರ್ಮ ಸಮ್ಮೇಳನದ ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರಲ್ಲ ಅದರದ ಕನ್ನಡದ ಭಾವಾರ್ಥವನ್ನ ನಾನು ನಿಮಗೆ ತಿಳಿಸ್ತೀನಿ, ಕೇಳಿ. ಅಮೆರಿಕಾದ ಸೋದರಿಯರೇ ಮತ್ತು ಸೋದರರೇ, ನಮಗೆ ನೀವು ನೀಡಿರುವ ಆತ್ಮೀಯವಾದ ಸ್ವಾಗತಕ್ಕೆ ವಂದನೆಗಳನ್ನು ಸಲ್ಲಿಸಲು ಪ್ರಯತ್ನಿಸುತ್ತಿರುವ ಈ ಸಮಯದಲ್ಲಿ ನನ್ನ ಹೃದಯ ಅವರ್ಣೀಯ ಆನಂದದಿಂದ ತುಂಬಿ ತುಳುಕುತ್ತಿದೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ವಿವಿಧ ಧರ್ಮಗಳ ಮಾತೆಯ ಪರವಾಗಿ ನಿಮಗೆ ಕೃತಜ್ಞತೆಯನ್ನ ಅರ್ಪಿಸುತ್ತೇನೆ.
ಹಿಂದೂ ಜನಾಂಗಕ್ಕೆ ಸೇರಿದ ಎಲ್ಲ ವರ್ಗಗಳ, ಎಲ್ಲ ಪಂಥಗಳ ಕೋಟ್ಯಾನುಕೋಟಿ ಜನರ ಪರವಾಗಿ ನಿಮಗೆ ಕೃತಜ್ಞತೆಯನ್ನ ಅರ್ಪಿಸುತ್ತೇನೆ. ಇದೇ ವೇದಿಕೆ ಮೇಲೆ ನಿಂತು ಕೆಲವು ಭಾಷಣಕಾರರು ಪೂರ್ವ ದೇಶಗಳಿಂದ ಬಂದಿರುವ ಪ್ರತಿನಿಧಿಗಳ ಕುರಿತು ಹೀಗೆ ಹೇಳಿದ್ದಾರೆ. ಬಹಳ ದೂರದಿಂದ ಬಂದಿರುವ ಇವರು ಧಾರ್ಮಿಕ ಸಹನೆಯ ಭಾವನೆಯನ್ನ ವಿವಿಧ ದೇಶಗಳಿಗೆ ಒಯ್ಯುವ ಗೌರವಕ್ಕೆ ಪಾತ್ರವಾಗುವರು. ಹಾಗೆ ಹೇಳಿದ ಭಾಷಣಕಾರರಿಗೂ ನಾನು ಕೃತಜ್ಞತೆಯನ್ನ ಅರ್ಪಿಸುತ್ತೇನೆ. ಧಾರ್ಮಿಕ ಸಹನೆಯನ್ನ ಎಲ್ಲ ಧರ್ಮಗಳು ಸ್ವೀಕಾರ ಯೋಗ್ಯ ಎಂಬುದನ್ನ ಜಗತ್ತಿಗೆ ಬೋಧಿಸಿದ ಧರ್ಮಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. ಪರಧರ್ಮ ಸಹಿಷ್ಣುತೆಯಲ್ಲಿ ನಮಗೆ ನಂಬಿಕೆಯುಂಟು. ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳು ಸತ್ಯ ಎಂಬುದನ್ನ ನಾವು ಒಪ್ಪುತ್ತೇವೆ. ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ, ಎಲ್ಲಾ ಧರ್ಮಗಳಲ್ಲಿ ಯಾರು ಯಾರು ಹಿಂಸೆಗೆ ಒಳಗಾದರೋ ಅವರಿಗೆಲ್ಲ ಆಶ್ರಯವನ್ನ ನೀಡಿದ ದೇಶಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. ಯಾವ ವರ್ಷ ರೋಮನ್ನರ ದೌರ್ಜನ್ಯದಿಂದ ಯಹೂದರ ಪವಿತ್ರ ದೇವಾಲಯ ಒಡೆದು ಪುಡಿಪುಡಿಯಾಯಿತೋ ಅದೇ ವರ್ಷ ಅಳುದುಳಿದ ಶುದ್ಧ ಯಹೂದಿಗಳು ಆಶ್ರಯವನ್ನ ಬಯಸಿ ದಕ್ಷಿಣ ಭಾರತಕ್ಕೆ ಬಂದರು. ಅವರಿಗೆ ಆಶ್ರಯವನ್ನ ನೀಡಿದ ದೇಶದವನು ನಾನು ಎಂಬ ಹೆಮ್ಮೆ ನನ್ನದು. ಜೊತೆರೋ ರಾಷ್ಟ್ರದ ನಿರಾಶ್ರಿತರಿಗೆ ಆಶ್ರಯ ನೀಡಿ ಇಂದಿಗೂ ಅವರನ್ನ ಪೋಷಿಸುತ್ತಿರುವ ಧರ್ಮಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. ಸೋದರರೇ, ಚಿಕ್ಕಂದಿನಿಂದಲೂ ನಾನು ಪಠಿಸುತ್ತಿದ್ದ, ಇಂದಿಗೂ ಕೋಟ್ಯಾಂತರ ಜನರು ಪಠಿಸುತ್ತಿರುವ ಶ್ಲೋಕವೊಂದರ ಕೆಲವು ಪಂಕ್ತಿಗಳನ್ನ ನಿಮ್ಮ ಮುಂದೆ ಹೇಳುತ್ತೇನೆ. ಬೇರೆ ಬೇರೆ ಕಡೆಗಳಲ್ಲಿ ಹುಟ್ಟಿದ ನದಿಗಳು ಕೊನೆಗೆ ಸಾಗರದಲ್ಲಿ ಸಂಗಮಗೊಳ್ಳುವಂತೆ ಹೇ ಭಗವಾನ್, ಮಾನವರು ತಮ್ಮ ತಮ್ಮ ಸಂಸ್ಕಾರಗಳಿಗೆ ತಕ್ಕಂತೆ ನೇರವಾಗಿಯೋ ವಕ್ರವಾಗಿಯೋ ಇರುವ ಪಥಗಳನ್ನ ಅನುಸರಿಸಿರುತ್ತಾರೆ. ಅವೆಲ್ಲವೂ ನಿನ್ನೆಡೆಗೆ ಕರೆದೊಯ್ಯುತ್ತವೆ. ಅತ್ಯಂತ ಮಹತ್ವಪೂರ್ಣವಾದ ಸಭೆಗಳಲ್ಲಿ ಒಂದು ಇಂದು ನೆರೆದಿರುವ ಈ ಸಭೆ. ಯಾರೇ ಆಗಲಿ, ಯಾವುದೇ ರೂಪದಲ್ಲೇ ಆಗಲಿ, ನನ್ನ ಬಳಿಗೆ ಬಂದರೆ ನಾನು ಅವರನ್ನ ಸ್ವೀಕರಿಸುತ್ತೇನೆ. ಅಂತಿಮವಾಗಿ ನನ್ನ ಬಳಿಗೆ ಬರುವ ವಿವಿಧ ಪಥಗಳಲ್ಲಿ ಸಾಗಿ ಬಂದು ನನ್ನನ್ನೇ ಸೇರಲು ಎಲ್ಲ ಜನರು ಪ್ರಯತ್ನಿಸುತ್ತಿದ್ದಾರೆ ಎಂಬ ಗೀತೆಯ ಅದ್ಭುತ ತತ್ವದ ಸತ್ಯವನ್ನ ಜಗತ್ತಿಗೆ ಸಾರುವುದಕ್ಕೆ ಈ ಸಭೆಯೊಂದೇ ಸಾಕು. ಸಂಕುಚಿತ ಪಂಥಭಾವನೆ, ಸ್ವಮತಾಭಿಮಾನ, ಅದರ ಭೀಕರ ಸಂತಾನವಾದ ಮತಾಂಧತೆ ಇವು ಈ ಸುಂದರ ಪೃಥ್ವಿಯನ್ನ ಬಹುಕಾಲದಿಂದ ಬಾಧಿಸುತ್ತಿದೆ. ಇವು ಈ ಭೂಮಿಯನ್ನ ಹಿಂಸೆಯಿಂದ ತುಂಬಿವೆ. ಇದನ್ನ ಮತ್ತೆ ಮತ್ತೆ ರಕ್ತದಿಂದ ತೋಯಿಸಿವೆ. ನಾಗರಿಕತೆಯನ್ನ ನಾಶಗೊಳಿಸಿವೆ. ರಾಷ್ಟ್ರಗಳನ್ನ ನಿರಾಶೆಯ ಕೂಪಕ್ಕೆ ತಳ್ಳಿವೆ. ಇಂಥ ಭಯಂಕರ ರಾಕ್ಷಸರು ಇಲ್ಲದೆಯೇ ಇದ್ದಿದ್ದರೆ ಮಾನವ ಸಮಾಜ ಈಗಿರುವುದಕ್ಕಿಂತಲೂ ಎಷ್ಟೋ ಪಾಲು ಮುಂದುವರೆದಿರುತ್ತಿತ್ತು. ಆದರೆ ಅವರ ಕಾಲ ಮುಗಿದಿದೆ. ಇಂದು ಬೆಳಗ್ಗೆ ಈ ಸಭೆಯ ಶುಭಾರಂಭವನ್ನ ಸೂಚಿಸಲು ಮೊಳಗಿದ ಘಂಟಾನಾದ ಎಲ್ಲ ಮತಾಂಧತೆಯ ಖಡ್ಗ ಇಲ್ಲವೇ ಲೇಖನಿಯಿಂದ ಸಾಧಿಸಿದ ಮತಿಗಳ ಹಿಂಸೆಯ ಒಂದೇ ಗುರಿಯೆಡೆಗೆ ಸಾಗುತ್ತಿದ್ದರೂ ಪಥಿಕರಲ್ಲಿ ತಲೆದೂರುತ್ತಿರುವ ಅನುದಾರದ ಎಲ್ಲ ಮನಸ್ತಾಪಗಳ ಅಂತ್ಯಕ್ರಿಯೆಯನ್ನ ಸೂಚಿಸುವ ಘಂಟಾನಾದವೂ ಆಗಲಿ ಎಂಬುದೇ ನನ್ನ ಆಶಯ. ಧನ್ಯವಾದಗಳು. ಯೌವನ ಇರೋದು ದೇಹ ಪ್ರೇಮಕ್ಕಲ್ಲ, ದೇಶ ಪ್ರೇಮಕ್ಕೆ ಅನ್ನೋದನ್ನ ಸ್ವಾಮಿ ವಿವೇಕಾನಂದರ ಜೀವನವನ್ನ ಆಮೂಲಾಗ್ರಹವಾಗಿ ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಎಲ್ಲವೂ ಮಾಡಿದ್ದು ಸ್ವಾಮಿ ವಿವೇಕಾನಂದರು ಪರಿವ್ರಾಜಕ ಸನ್ಯಾಸಿಯಾಗಿ ಓಡಾಡಿ ಭಾರತದ ಉದ್ದಗಲಕ್ಕೂ ಸಂಚರಿಸಿದ್ದು, ಕಷ್ಟಪಟ್ಟು ಇಷ್ಟಪಟ್ಟು ಅಲ್ಲಿ ಚಿಕಾಗೋಗೆ ಹೋಗಿ ತಾಯಿ ಭಾರತೀಯ ಸಂದೇಶವನ್ನ ಸಾರಿದ್ದು ಎಲ್ಲವೂ ನಮಿಗಾಗೆ. ದೇಶಕ್ಕೋಸ್ಕರ ಬದುಕೋಣ. ವಂದೇ ಭಾರತ ಮಾತರಂ.